ಸಿನಿಮಾದಲ್ಲಿ ಆಕ್ಷನ್ ಅಂತ ಹೇಳಿ ಒಂದು ಮೂಮೆಂಟ್ ಹಾಕ್ತಾರೆ, ಡೈಲಾಗ್ ಹೇಳ್ತಾರಲ್ಲ, ಹಾಗೆ ಒಂದು ಕ್ರಿಯೆ. ಸೊ ಕ್ರಿಯೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಈಗ ನಾರ್ಮಲ್ ಸುಮ್ಮನೆ ದನ ನಿಂತು ಯಾರೋ ಒಂದು ಕಟ್ಟಿಗೆ ತಗೊಂಡು ಹೊಡಿತಾರೆ ಅಂದ್ರೆ ಹಂಗೆ ಹೊಡಿಸ್ಕೊತೀರ, ಸೇಫ್ಟಿ ಮಾಡ್ಕೊತೀರಲ್ವಾ? ಏನೋ ಹಿಂಗೆ ಸರ್ಕೊಳ್ತೀರಾ ಅಥವಾ ಹಿಂಗೆ ಅಡ್ಡ ಹಿಡಿತೀರಾ? ಸೇಫ್ಟಿ ಮಾಡ್ತೀರಲ್ವಾ? ಆ ಚುರುಕ್ತನ ಈ ರಂಗಭೂಮಿ ಕಲಿಸ್ಕೊಡುತ್ತೆ, ರಂಗಭೂಮಿಗೆ ಕಲಿಸ್ಕೊಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಕನ್ನಡದಲ್ಲಿ ಏನಂತಾರೆ? ಏಕಾಗ್ರತೆ. ಏಕಾಗ್ರತೆ ಎಲ್ಲದಕ್ಕೂ ಬೇಕು ಅಲ್ವಾ? ಸೊ ರಂಗಭೂಮಿಲೂ ಏಕಾಗ್ರತೆ ಬೇಕು. ಓಕೆನಾ? ಏಕಾಗ್ರತೆ ಎಲ್ಲದಕ್ಕೂ ಬೇಕು. ನೀವೀಗ ಒಂದು SSLC ಎಕ್ಸಾಮ್ ಬರೀತಿದ್ದೀರಿ ಅಂತಂದ್ರೆ ಏಕಾಗ್ರತೆ ಇಲ್ಲದೆ ಎಕ್ಸಾಮ್ ಬರೆಯಕ್ಕಾಗತ್ತಾ? ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ಎಕ್ಸಾಮ್ ಬರೀತೀರಾ? ಕಾನ್ಸಂಟ್ರೇಟ್ ಬೇಕೇ ಬೇಕಲ್ವಾ? ಇಲ್ಲ ಅಂದ್ರೆ ಈಗ ಮ್ಯಾಥ್ಸ್ ಸಬ್ಜೆಕ್ಟ್ ತಗೊಂಡು ಹೋಗಿ ಸೈನ್ಸಿಗೆ ಬರೆಯಕ್ಕಾಗತ್ತ? ಸೈನ್ಸ್ ತಗೊಂಡು ಮ್ಯಾಥ್ಸಿಗೆ ಬರೆಯಕ್ಕಾಗತ್ತ? ಅದಕ್ಕೆ ಏಕಾಗ್ರತೆ ಬೇಕಲ್ವಾ? ಸೊ ಹಾಗೆ ನಾವು ಈ ಜೀವನ ಅನ್ನೋ ಒಂದು ನಾಟಕದಲ್ಲಿ ಏನೇ ಕೆಲಸ ಮಾಡ್ತೀವಿ ಅಂದ್ರೆ ಏಕಾಗ್ರತೆ ಬೇಕು. ಸೊ ಅದು ಥಿಯೇಟ್ರಲ್ಲೇ ಆಗಲಿ, ನಿಜ ಜೀವನದಲ್ಲೇ ಆಗಲಿ, ಶಿಕ್ಷಣದಲ್ಲಿನೂ ಆಗಲಿ. ಓಕೆನಾ? ನೆಕ್ಸ್ಟು ಟೈಮಿಂಗ್, ಸಮಯ. ಸಮಯ ಈಗ ದಿನನಿತ್ಯ ನಿಮಗೆ ಸಮಯ ಪಾಲನೆ ಮಾಡಲಿಲ್ಲ ಅಂದರೆ ನಿಮ್ಮ ಕೆಲಸಗಳು ಆಗ್ತಾವ? ಬೆಳಗ್ಗೆ ನೀವು 10 ಗಂಟೆ ಕ್ಲಾಸಿಗೆ ಬರ್ರಿ ಅಂತಂದರೆ ನೀವು 11 ಗಂಟೆಗೆ ಬಂದರೆ ಸುಮ್ಮನೆ ಇರ್ತಾರ? ಸೊ 10 ಗಂಟೆಗೆ ಯಾಕೆ ಬರ್ತೀರಿ? ಟೈಮ್ ಟು ಟೈಮ್, ಸಮಯ ಪಾಲನೆ ಅದೊಂದು ಶಿಸ್ತು. ಮನುಷ್ಯನಿಗೆ ಶಿಸ್ತು ಮೇನ್ ಅಲ್ವಾ? ಸೊ ಶಿಸ್ತು ಇರೋದ್ರಿಂದ ನೀವೊಂದು ಸಮಯ ಪ್ರಜ್ಞೆ ಬರುತ್ತೆ ನಿಮಗೆ. ಆ ಕಾರಣಕ್ಕೆ ಈ ರಂಗಭೂಮಿಗೆ, ಶಿಕ್ಷಣಕ್ಕೆ ಶಿಸ್ತು ಅನ್ನೋದು, ಸಮಯ ಪ್ರಜ್ಞೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟ್ ಒರಿಜಿನಾಲಿಟಿ. ಒರಿಜಿನಾಲಿಟಿ ನಿಜ. ನಿಜ ಒರಿಜಿನಲ್ಗೆ ಅರ್ಥ ಏನು? ಒರಿಜಿನಲ್ ಈಗ ಇದು ಒಂದೇನೋ ಹಣ್ಣು ತಂತೀವಿ, ಫೇಕ್ ಇರೋದು ಒಂದಿರ್ತದೆ, ಒಂದು ಒರಿಜಿನಲ್ ಪ್ಯೂರ್ ಆಗಿರೋದು. ಇದು ಒರಿಜಿನಲ್ ಯಾವ್ದಂತ ಕೇಳಿದ್ರೆ ಏನು ಹೇಳ್ತೀರಿ? ಫೇಕ್ ಇರೋ ತೋರಿಸ್ತೀರಾ, ಒರಿಜಿನಲ್ ಇರೋ ತೋರಿಸ್ತೀರಾ? ಚೆನ್ನಾಗಿರೋದು ಒರಿಜಿನಲ್ ಇರೋ ತೋರಿಸ್ತೀರಾ? ಓಕೆನಾ? ಈಗ ಯಾವುದೋ ಒಂದು ಟಿವಿ ತಗೊಳ್ತೀರಾ, ಫೇಕ್ ಯಾವುದೋ ಡಬ್ಬಿ ಕೊಟ್ಟಿರ್ತಾರೆ, ಡೂಪ್ಲಿಕೇಟ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಚೆನ್ನಾಗಿರೋದಿರ್ತದೆ, ಒಂದು ಫೇಕ್ ಇರ್ತದೆ. ಸೊ ನೀವು ಒರಿಜಿನಲ್ ಆದ ತಕ್ಷಣ ಫೇಕ್ ಇರೋ ತಗೊಳ್ತೀರಾ, ಒರಿಜಿನಲ್ ಚೆನ್ನಾಗಿರೋ ತಗೊಳ್ತೀರಾ? ಸೊ ಒರಿಜಿನಲ್ ಅಂತ ಅನ್ನೋದು ಏನ್ ಗೊತ್ತಾ? ನೀವು ದಿನನಿತ್ಯ ತಿಂತೀರಲ್ಲ ಕುರ್ಕುರೆ, ದಯವಿಟ್ಟು ಅವನ್ನೆಲ್ಲ ಕಟ್ ಮಾಡಿ, ಓಕೆನಾ? ಒರಿಜಿನಲ್ ಅಂದ್ರೆ ಮನೇಲಿ ಮಾಡಿರ್ತಾರಲ್ಲ, ಅಪ್ಪ ಅಮ್ಮ ಸೇರಿ, ಅಕ್ಕ ಅತ್ತಿಗೆ, ಅಣ್ಣ ತಮ್ಮ, ಯಾರಾದ್ರೂ ನಿಮ್ಗೆ ಮನೇಲಿ ಯಾರು ಅಡಿಗೆ ಮಾಡ್ಕೊಡ್ತಾರಲ್ಲ, ಒಳ್ಳೆ ನ್ಯಾಚುರಲ್ ಫುಡ್ ಇಂದ ಮಾಡಿರುವಂತ ಸೊಂಡಿಗೆ ಆ ಥರದ್ದು ಏನಾದರೂ ಕುರ್ಕುರೆ ಐಟಮ್ ಇದ್ರೆ ಮನೇಲಿ ಮಾಡಿರೋ ಐಟಮ್ ಅನ್ನೇ ತಿನ್ನಿ, ಜಾಸ್ತಿ ಹೊರಗಡೆ ಐಟಮ್ ತಿನ್ಬೇಡಿ. ಸೊ ಯಾಕೆ ಅದು ಒರಿಜಿನಲ್ ಅಂತ ಅದನ್ನ ಯಾಕೆ ಕೇಳ್ತಿದ್ವಿ ಅಂತಂದ್ರೆ, ನಮ್ಮ ಲೈಫಿಗೆ ನಿಯತ್ತು ಬೇಕು, ಒರಿಜಿನಾಲಿಟಿ ಬೇಕು. ಓಕೆನಾ? ಕೇಳಿಸ್ತಿದೆಯಾ? ನೆಕ್ಸ್ಟ್ ರಿದಮ್.